ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಜೈಲು ವಾಸವನ್ನ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಇದರ ನಡುವೆ ರೇಣುಕಾಸ್ವಾಮಿ ಹತ್ಯೆಯ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಆಗೋದಕ್ಕೂ ಮುನ್ನ ಏನಾಯಿತು ಅನ್ನೋದರ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಹತ್ಯೆ ಮಾಡೋ ಮುನ್ನ ಹಾಗಾದ್ರೆ ಆಗಿದ್ದಾದ್ರೂ ಏನು? ಪಟ್ಟಣಗೆರೆ ಶೆಡ್ಗೆ ಬಂದ ನಟ ದರ್ಶನ್ ಏನ್ ಮಾಡಿದ್ರು? ಶೆಡ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದು ಮತ್ತಷ್ಟು ಬಯಲಾಗ್ತಾ ಇದೆ. ಅದನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿಯ ಕೊನೆ ಕ್ಷಣಗಳು ಹೇಗಿತ್ತು? ಇಡೀ ಗ್ಯಾಂಗ್ ಅವ್ರ ಮೇಲೆ ನಡೆಸಿದಂತಹ ಕ್ರೌರ್ಯ ಹೇಗಿತ್ತು? ಜೂನ್ 8ಕ್ಕೆ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಆಗುತ್ತೆ. ಎಲ್ಲಿಂದ? ಚಿತ್ರದುರ್ಗದಿಂದ, ಕೋಟೆನಾಡು ಚಿತ್ರದುರ್ಗದಿಂದ ಜೂನ್ 8ಕ್ಕೆ ಕಿಡ್ನ್ಯಾಪ್ ಆಗುತ್ತೆ. ಆನಂತರ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಡಿ ಗ್ಯಾಂಗ್ ಈ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರ್ತಾರೆ. 8ನೇ ತಾರೀಕು ಕಿಡ್ನ್ಯಾಪ್ ಮಾಡ್ತಾರೆ. ಪಟ್ಟಣಗೆರೆಯ ಶೆಡ್ಗೆ ಬರ್ತಾರೆ. ಮಧ್ಯಾಹ್ನ 12:30ರಿಂದ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾರೆ. ಸಮಯ 12:30ರಿಂದ ಸಂಜೆ ದರ್ಶನ್ 4:30ಕ್ಕೆ ಶೆಡ್ಡಿಗೆ ಬರ್ತಾರೆ ಅಂತ ಅಲ್ಲಿ ತನಕ ಒಬ್ಬೊಬ್ರು ವಿಚಿತ್ರವಾಗಿ ಆತನಿಗೆ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ವಿಚಿತ್ರವಾಗಿ. ಅಷ್ಟೊತ್ತಿಗೆ ರೇಣುಕಾಸ್ವಾಮಿ ಮುಖನೇ ನೋಡೋಕ್ಕಾಗ್ತಿರಲ್ಲ. ಹಾಗೆ ಹಣ್ಗಾಯಿ ನೀರ್ಗಾಯಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದ್ರು. 12:30ಯಿಂದ 4:30 ತನಕ ನಿರಂತರ ವಿಚಿತ್ರವಾದಂತಹ ಟಾರ್ಚರ್. ಅಂದರೆ ಯಾವ ಜೀವ ತಾನೇ ಸಹಿಸ್ಕೊಳಕ್ಕಾಗುತ್ತೆ? ಎಂತಹದ್ದೇ ಒಂದು ದೇಹ ಇದ್ರೂ ಕೂಡ ಸಹಿಸ್ಕೊಳ್ಳಲ್ಲ. ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಇದ್ದಿದ್ದಾದ್ರೂ ಹೆಂಗೆ? ದರ್ಶನ್ ಗ್ಯಾಂಗ್ನಿಂದ ರೇಣುಕಾಗೆ ಮಾರಣಾಂತಿಕ ಹಲ್ಲೆ ಸಿಕ್ಕಿ ತಗೊಂಡು ಹೊಡೆದಿದ್ದಾರೆ. ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಶೆಡ್ಗೆ ಬಂದ ಕ್ಷಣ ದರ್ಶನ್ ಪಾರ್ಟಿ ಬೇರೆ ಮಾಡ್ಕೊ ಬಂದಿದ್ರು, ಕಾಲ್ನಿಂದ ಒದ್ದಿದ್ದಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಹಣ್ಗಾಯಿ ನೀರ್ಗಾಯಿ ಆಗ್ಬಿಟ್ಟಿದ್ರಂತೆ ರೇಣುಕಾಸ್ವಾಮಿ. ಶೆಡ್ಡಿಗೆ ಬರ್ತಾ ಇದ್ದಂತೆ ಅವನ ಮುಖ ನೋಡಿ ಒದ್ದಿದ್ದಾರೆ. ದರ್ಶನ್ ಪಕ್ಕದಲ್ಲೇ ಇದ್ದಂತಹ ಪವಿತ್ರ ಗೌಡ, ಆಕೆಯಿಂದಲೂ ಕೂಡ ಹಲ್ಲೆ ಆಗಿದೆ. ಆಕೆ ಕೊಟ್ಟಿರೋದು ಇಲ್ಲಿ ತನಕ ಸ್ಟೇಟ್ಮೆಂಟ್, ನನ್ನ ಚಪ್ಪಲಿಯಿಂದ ಮಾತ್ರ ಉಳಿದಿದ್ದೆಲ್ಲ ದರ್ಶನ್ನೇ ಹೊಡೆದಿದ್ದು ಅಂತ. ದರ್ಶನ್ ವಿರುದ್ಧನೇ ಉಲ್ಟಾ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ದರ್ಶನ್ ಕಾಲಿಂದ ಒದ್ದಿದ್ದು ಮಾತ್ರ ಅಲ್ಲ, ಹಗ್ಗದಿಂದಲೂ ಥಳಿಸಿದ್ದಾರೆ. ಅಷ್ಟೊತ್ತಿಗೆ ಅವನ ಮುಖನೇ ನೋಡೋಕ್ಕಾಗ್ತಿರಲಿಲ್ಲ. ಆ ಪುಣ್ಯಾತ್ಮನಿಗೆ ರೇಣುಕಾಸ್ವಾಮಿಗೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಕುಸ್ದೇ ಹೋಗ್ತಾ ಇದ್ದ. ಆ ರೀತಿಯಾಗಿ ಇವರ ಗ್ಯಾಂಗ್ ಆಲ್ರೆಡಿ ಆತನ ಮೇಲೆ ರಂಪಾಟವನ್ನ ಮೆರೆದಿದ್ರು. ಬಟ್ ದರ್ಶನ್ ಕೂಡ ಬಂದ ಮೇಲೆ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಹಲ್ಲೆ ಬಳಿಕ ರೇಣುಕಾಸ್ವಾಮಿಗೆ ಬಲವಂತದಿಂದ ಕುಷ್ಕ ತಿನ್ಸಿದ್ರಂತೆ. ಅದು ಯಾಕೋ ಗೊತ್ತಿಲ್ಲಪ್ಪ ನಮಗೆ. ಊಟ ಮಾಡಿಸಿದ್ದಾರೆ, ಕುಷ್ಕ ತಿನ್ಸಿದಾರಂತೆ. ಯಾವಾಗ? ಇದೆಲ್ಲ ಹಲ್ಲೆ ಆದ್ಮೇಲೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ನಿರಂತರ ಹಲ್ಲೆ ಆಗಿದೆ. ಜೂನ್ 8ನೇ ತಾರೀಕು ಆತನನ್ನ ಪಟ್ಟಣಗೆರೆ ಶೆಡ್ಡಿ ಕರ್ಕೊಬಂದ್ರಲ್ಲ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು, ಅವತ್ತು ರೇಣುಕಾಸ್ವಾಮಿ ಮೇಲೆ ವಿಪರೀತ ಹಲ್ಲೆ, ಜೀವವೇ ಹೋಗುವಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ಹಗ್ಗದಿಂದ ಬಾರಿಸಿದ್ದಾರೆ ದರ್ಶನ್, ಕಾಲಿಂದ ಒದ್ದಿದ್ದಾರೆ ದರ್ಶನ್. ಇವೆಲ್ಲವೂ ಕೂಡ ಅವತ್ತಾಗಿದೆ. ಆ ಜೀವ ಏನಿದೆ, ಹೋಗೋಕ್ಕಿಂತ ಮುಂಚೆ ಭೂಮಿ ಮೇಲೆ ನರಕ ಕಂಡುಬಿಟ್ಟಿದೆ ಸ್ವಾಮಿ ಜೀವ. ಕಾಲಿನಿಂದ ಒದ್ದು ಬಳಿಕ ಸಾರಿ ಕೇಳಿದ್ರಂತೆ ದರ್ಶನ್. ಯಾರಿಗೆ? ಪವಿತ್ರ ಗೌಡಗೆ. ಕೇಳು ಸಾರಿ ಅಂತ ಯಾವುದೇದೋ ಫೋಟೋ ಕಳಿಸಿದ್ರಲ್ಲ, ಆ ವಿಚಾರದಲ್ಲಿ ಕಾಲಿನಿಂದ ಒದ್ದು ಬಳಿಕ ಪವಿತ್ರ ಗೌಡಗೆ ಸಾರಿ ಕೇಳಿದ್ದಾರೆ ದರ್ಶನ್. ಅದೇ ವಿಚಿತ್ರವಾದಂತಹ ಫೋಟೋಸ್ನ ಅದು ಇದು ಕಳಿಸಿದ್ರು ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿ ಸಾರಿ ಕೇಳಿದಂತಹ ವಿಡಿಯೋವನ್ನ ಅಪ್ಲೋಡ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೇಳು ಸಾರಿ ಅಂತ ಹಿಂಸೆ ಕೊಟ್ಟು ಸಾರಿ ಕೇಳಿಸಿದ್ದಾರೆ. ಅದಾದ್ಮೇಲೆ ವಿಡಿಯೋ ಕೂಡ ಮಾಡಿದ್ದಾರೆ. ಡಿ ಗ್ಯಾಂಗ್ಗೆ ದರ್ಶನ್ ಸೂಚಿಸಿದ್ರಂತೆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಅಂತ. ಇನ್ನೊಂದ್ಸಲ ಅಂದ್ರೆ ಇದು ಬೇರೆಯವ್ರಿಗೆ ಪಾಠ ಆಗ್ಬೇಕು ಅನ್ನೋ ಹಿನ್ನೆಲೆಯಲ್ಲೋ ಏನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಆ ಜೀವ ಮುಖ ಇಲ್ಲಿ ಭೂಮಿ ಮೇಲೆ ನರಕ ಕಂಡ್ಬಿಟ್ಟಿತ್ತು ಸ್ವಾಮಿ ಜೀವ.